ಎಲ್ಲ ಒಂದು 9ನೇ ತರಗತಿ ವಿದ್ಯಾರ್ಥಿಗಳಿಗೆ ಟ್ರೂಸಿಕ್ ಎಪಿಸಿಎಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸಿಕೆ. ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ 9ನೇ ತರಗತಿ FA3 ಎಕ್ಸಾಮ್ಗೆ 3ನೇ ರೂಪನಾತ್ಮಕ ಸಾಧನಾ ಪರೀಕ್ಷೆ 2025-26ಕ್ಕೆ ಗಣಿತ ವಿಷಯದ ಒಂದು ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತ ನೋಡೋಣ. ಈ ಒಂದು ಕ್ವಶನ್ ಪೇಪರು ನಿಮ್ಮ ಒಂದು FA3 ಎಕ್ಸಾಮ್ಗೆ ವೇರಿ ಇಂಪಾರ್ಟೆಂಟು. ಯಾಕಂದರೆ ಇಲ್ಲಿ ಇದು ಒಂದು LV ಆಧಾರಿತ ಪ್ರಶ್ನೆ ಪತ್ರಿಕೆ. ಇಲ್ಲಿ ಯಾವ ಪ್ಯಾಟರ್ನ್ ಕೊಟ್ಟಿದ್ದಾರೆ ಅದೇ ಪ್ಯಾಟರ್ನಲ್ಲಿ ನಿಮ್ಮ ಒಂದು FA3 ಎಕ್ಸಾಮ್ನ ಕ್ವಶನ್ ಪೇಪರ್ ಇರ್ತದೆ. ಅಷ್ಟೇ ಮಾತ್ರವಲ್ಲ, ಕೆಲವಷ್ಟು ಕ್ವಶನ್ಗಳು ನಿಮ್ಮ FA3 ಎಕ್ಸಾಮ್ಗೆ ರಿಪೀಟ್ ಆಗ್ತವೆ. ಅರ್ಥ ಆಯ್ತಾ? ಕಂಪ್ಲೀಟ್ ಕ್ವಶನ್ ಪೇಪರ್ ವಿತ್ ಆನ್ಸರ್ ಕೊಡ್ತೀನಿ. ಸೊ ಎಲ್ಲ ಕ್ವಶನ್ಗೆ ಆನ್ಸರ್ ಕೊಡ್ತೀನಿ. ಅವೆಲ್ಲ ಬೇಕು ಅಂತಂದರೆ ನೀವು ಜಸ್ಟ್ ನೋಡಬೇಕು, ಕೊನೆಯವರು ನೋಡ್ಕೊಳ್ಳಿ ಸಾಕು. ಓಕೆ, ನಿಮ್ಮ FA3 ಎಕ್ಸಾಮ್ಗೆ ತುಂಬಾ ಹೆಲ್ಪ್ಫುಲ್ ಆಗ್ತದೆ. ಖಂಡಿತ ಕೊನೆಯವರು ನೋಡ್ತೀರಾ ಅಲ್ವಾ? ಓಕೆ, ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಅದಕ್ಕೆ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಒಂದು ಚಾನಲ್ ನೋಡ್ತಿದಾರ ಅಥವಾ ಚಾನಲ್ ನಿಮ್ಗಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಮಿಸ್ ಮಾಡ್ಸಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ FA3 ಎಕ್ಸಾಮ್ಗೆ ಎಲ್ಲ ವಿಷಯಗಳು ಕ್ವಶನ್ ಪೇಪರ್ ಆಗಿರ್ಬೋದು. ಅಷ್ಟೇ ಮಾತ್ರವಲ್ಲ, FA3 ಮಾತ್ರವಲ್ಲ, ನಿಮ್ಮೊಂದು ಅನಾಲಿಸಮ್ಗೆ ಪ್ರತಿನಿಮಿಷದ ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು ಮತ್ತು ಫಿಕ್ಸ್ ಒಂದು ಪ್ರಶ್ನೆಗಳು, ಕ್ವಶನ್ ಪೇಪರ್ಗಳು ಎಲ್ಲ ವಿಡಿಯೋಗಳು ಇದೊಂದು ಚಾನಲ್ ಆಗ್ತೀವಿ. ಅವೆಲ್ಲ ಬೇಕು ಅಂತಂದರೆ ತಪ್ಪು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಡ್ಡಾಯ ಮಾಡ್ಕೊಳ್ಳಿ. ಯಾವಾಗಲೂ ಮುಂದೆ ಮಾಡ್ಕೊಂಡು ಹೋಗಿ, ನಿಮಗೆ ಖಂಡಿತ ಗ್ಯಾರಂಟಿ ಯೂಸ್ ಆಗ್ತದೆ, ಪಕ್ಕ ಯೂಸ್ ಆಗ್ತದೆ. ನೀವು ಮಾಡ್ಕೊಂಡ್ರೆ ಮಾತ್ರ. ಮಾಡಿದ್ರ ಜೊತೆಗೆ ವಿಡಿಯೋ ಒಂದು ಲೈಕ್ ಇಟ್ಟು ಫ್ರೆಂಡ್ಶಿಪ್ ಮಾಡಿ, ಸ್ವಲ್ಪ ಅವ್ರಿಗೂ ಹೆಲ್ಪ್ ಮಾಡ್ತೀರಲ್ವಾ? ಓಕೆ, ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಮೊದಲಾಗಿ LB ಆಧಾರಿತ ಪ್ರಶ್ನೆ ಪತ್ರಿಕೆ 2025-26 ಇದೇ ವರ್ಷದ BS ಇದು. ಅರ್ಥ ಆಯ್ತಾ? ತರಗತಿ 9ನೇ ತರಗತಿ, ವಿಷಯ ಗಣಿತ, ಅಂಕಗಳು 20, ಸಮಯ 45 ನಿಮಿಷಗಳು. ಒಂದನೇ ಮೇಲೆ ನಿಮಗೆ 2 ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇರ್ತವೆ. ಮಲ್ಟಿಪಲ್ ಕ್ವಶನ್ಸ್ 2 ಇರ್ತವೆ, ಅಂದರೆ ಬಹುಯಾಕ ಪ್ರಶ್ನೆಗಳು 2 ಇರ್ತವೆ. ನೋಡ್ತಾ ಹೋಗೋಣ. ಕ್ವಶನ್ 1, ಸಮಬಾಹು ತ್ರಿಭುಜದ ಪ್ರತಿ ಕೋನದ ಅಳತೆಯು. ಸುಲಭ ಪ್ರಶ್ನೆ. ಅಲ್ಲಿ ಬ್ರಾಕೆಟ್ಲಿ ಕೊಟ್ಟಿದ್ದಾರೆ ನೋಡಿ, ಅದು ಸುಲಭನ ಕಠಿಣನ ಕ್ವಶನ್ ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ ಅದನ್ನ. ಸುಲಭ ಪ್ರಶ್ನೆ, ಸುಲಭ, ಸಾಧಾರಣ, ಕಠಿಣ. ಇದು ಸುಲಭವಾದ ಪ್ರಶ್ನೆ. ಆಪ್ಷನ್ A 180, ಆಪ್ಷನ್ B 80, ಆಪ್ಷನ್ C 60 ಡಿಗ್ರಿ, ಆಪ್ಷನ್ D 30 ಡಿಗ್ರಿ. ಯಾವುದಾಗ್ತದೆ? ಸರಿಯಾದ ಉತ್ತರ ಆಪ್ಷನ್ C 60 ಡಿಗ್ರಿ ಅನ್ನೋದು ಸರಿಯಾದ ಉತ್ತರ. 60 ಡಿಗ್ರಿ ಆಗ್ತದೆ. ಇನ್ನು ಎರಡನೇ ಪ್ರಶ್ನೆ, AB ವ್ಯಾಸವಾಗಿರುವ ಒಂದು ವೃತ್ತದಲ್ಲಿ ABCD ಚಕ್ರೀಯ ಚತುರ್ಭುಜ ಅಂತಸ್ಥವಾಗಿದೆ. ಕೋನ ADC 140 ಡಿಗ್ರಿ ಆಗಿದ್ದರೆ ಕೋನ BAC ಅಳತೆ ಕೇಳಿದರೆ ಇಲ್ಲಿ ಯಾವುದಾಗ್ತದೆ? BAC ಅಳತೆ. ಆಪ್ಷನ್ A 30 ಡಿಗ್ರಿ, ಆಪ್ಷನ್ D 60 ಡಿಗ್ರಿ, ಆಪ್ಷನ್ C 90 ಡಿಗ್ರಿ, ಆಪ್ಷನ್ D 180 ಡಿಗ್ರಿ. ಸರಿಯಾದ ಆಪ್ಷನ್ ಎಷ್ಟಾಗ್ತದೆ ಅಂದರೆ ಎಷ್ಟಾಗ್ಬೋದು ಗೆಸ್ ಮಾಡಿ ನೋಡೋಣ, ಕಮೆಂಟ್ ಮಾಡಿ. ಸೊ ಈ ಒಂದು ಕ್ವಶನ್ ಆನ್ಸರ್ಗೆ ಕಮೆಂಟ್ ಮಾಡಿ. ಸೊ ಈ ಒಂದು ಆನ್ಸರ್ ನಾನು ಲಾಸ್ಟಿಗೆ ಹೇಳ್ತೀನಿ, ವಿಡಿಯೋನ ಕೊನೆಗೆ ಆನ್ಸರ್ ಹೇಳ್ತೀನಿ. ಅಷ್ಟರೊಳಗೆ ನೀವು ಕಮೆಂಟ್ ಮಾಡಿ ಇಟ್ಕೊಳ್ಳಿ. ಸೊ ಇದು ಎಷ್ಟಾಗ್ತದೆ? 30 ಆಗ್ತದೆ, 60 ಆಗ್ತದೆ, 90 ಆಗ್ತದೆ, 180 ಆಗ್ತದೆ. ಸೊ ಕಮೆಂಟ್ ಮಾಡಿ ಇಟ್ಕೊಳ್ಳಿ. ವಿಡಿಯೋ ಕೊನೆಗೆ ಇದರ ಆನ್ಸರ್ ಹೇಳ್ತೀನಿ. ಓಕೆ, ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ನಾನು ಚೆಕ್ ಮಾಡಿಬಿಟ್ಟು ಹೇಳ್ತೀನಿ. ನೆಕ್ಸ್ಟು ಸೆಕೆಂಡ್ ಮೇನು, ಈ ಕೆಳಗಿನ ಪ್ರಶ್ನೆ ಉತ್ತರಿಸಿ. ಇವು ಒಂದಂಕ ಪ್ರಶ್ನೆಗಳು ಟೋಟಲಾಗಿ 2 ಇರ್ತವೆ. ಪ್ರಶ್ನೆ 3 ಏನು ಕೇಳಿದ್ರೆ ನೋಡಿ, ವೇರಿ ಇಂಪಾರ್ಟೆಂಟು. ಬಾಕೋಬಾ ಸರ್ವಸಮ್ಮತಿಯ ನಿಯಮದ ಹೇಳಿಕೆಯನ್ನು ಬರೆಯಿರಿ. ಸುಲಭವಾದ ಪ್ರಶ್ನೆ ನೋಡಿ, ಕೇಳ್ತಾರೆ. ಬಾಕೋಬಾ ಸರ್ವಸಮ್ಮತಿಯ ನಿಯಮದ ಹೇಳಿಕೆಯನ್ನು ಬರೆಯಿರಿ. ಕೇಳ್ಬೋದು, ಹೇಳಿಕೆ ನೋಡ್ಕೊಳ್ಳಿ ಚೆನ್ನಾಗಿ. ಜಸ್ಟ್ ಲೆಕ್ಕ ಮಾತ್ರವಲ್ಲ, ಹೇಳಿಕೆ ಕೂಡ ನೋಡ್ಕೊಳ್ಳಿ. ನೀವು ಒಂದು ಅಂಕಕ್ಕೆ ಹೇಳಿಕೊಳ್ಳೋಕೆ ಕೇಳ್ತಾರೆ. ಅರ್ಥ ಆಯ್ತಾ? ಒಂದು ಅಂಕಕ್ಕೆ ಕೇಳ್ತಾ ಇರ್ತಾರೆ, ನೋಡ್ಕೊಳ್ಳಿ. 3ನೇ ಪ್ರಶ್ನೆಗೆ ಉತ್ತರ ನೋಡೋಣ. ಓಕೆ, ಸೊ ನೋಡಿ, ಕಮೆಂಟ್ ಮಾಡಿದ್ರೆ ಆನ್ಸರ್ ನೋಡೋಣ. ಓಕೆ, ಇದು ಆಪ್ಷನ್ 2ನೇದಕ್ಕೆ 50 ಡಿಗ್ರಿ ಆಗ್ತದೆ. 50 ಡಿಗ್ರಿ ಸರಿಯಾದ ಉತ್ತರ. ನೆಕ್ಸ್ಟ್ ಪ್ರಶ್ನೆಗೆ 3 ಉತ್ತರ ನೋಡಿ. ಒಂದು ತ್ರಿಭುಜದ 2 ಭಾಗಗಳು ಮತ್ತು ಒಳಗೊಂಡಿರುವ ಕೋನವು ಇನ್ನೊಂದು ತ್ರಿಭುಜದ 2 ಭಾಗಗಳು ಮತ್ತು ಒಳಗೊಂಡಿರುವ ಕೋನಕ್ಕೆ ಸಮವಾಗಿದ್ದರೆ ಆ 2 ತ್ರಿಭುಜಗಳು ಸರ್ವಸಮವಾಗಿರುತ್ತವೆ. ಎಷ್ಟು ಹೇಳಿಕೆ ನೋಡ್ಕೊಳ್ಳಿ. ಇನ್ನು ಕ್ವಶನ್ ನಂಬರ್ 4, 4ನೇ ಪ್ರಶ್ನೆ, ವಜ್ರಾಕೃತಿ ಯಾವುದಾದರೂ 2 ಗುಣಲಕ್ಷಣ ಬರೆಯಿರಿ. ಸಾಧಾರಣ ಪ್ರಶ್ನೆ. ವಜ್ರಾಕೃತಿ 2 ಗುಣಲಕ್ಷಣ ಕೇಳಿದರೆ ಕೇಳ್ಬೋದು, ಇಂಪಾರ್ಟೆಂಟ್ ನೋಡ್ಕೊಳ್ಳಿ. 4ನೇ ಪ್ರಶ್ನೆ ಉತ್ತರ ನೋಡಿ. 1ನೇದು ಎಲ್ಲ ಭಾಗಗಳ ಸಮ, ಇನ್ನು 2ನೇದು ಕರ್ಣಗಳು ಪರಸ್ಪರ ಲಂಬವಾಗಿ ಅರ್ಧಿಸುತ್ತವೆ. ಇವೆರಡು ಬರೀ 1 ಅಂಕ ಸಿಗ್ತದೆ. ಇನ್ನು ನೆಕ್ಸ್ಟ್ ಹೋಗೋಣ. ಥರ್ಡ್ ಮೇನು, ಪ್ರಶ್ನೆಗೆ 3ನೇದು ಮೇನು, ಈ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ. ಇವು 2 ಅಂಕ ಪ್ರಶ್ನೆಗಳು, ಟೋಟಲಾಗಿ 3 ಇರ್ತವೆ. ಅಂದರೆ ಟೋಟಲ್ ಅಂದರೆ 6 ಮಾರ್ಕ್ಸು, ಪ್ರತಿಯೊಂದಕ್ಕೂ 2 ಅಂಕ. 5ನೇ ಪ್ರಶ್ನೆ, ಸಮಬಾಹು ತ್ರಿಭುಜದ ಪ್ರತಿ ಕೋನವು 60 ಡಿಗ್ರಿ ಆಗಿರುತ್ತದೆ ಎಂದು ಸಾಧಿಸಿ. ಸ್ವಲ್ಪ ಕಠಿಣ ಪ್ರಶ್ನೆ. ನೋಡೋಣ, ಪ್ರಶ್ನೆಗೆ 5ಕ್ಕೆ ಉತ್ತರ ನೋಡೋಣ. ನೋಡಿ, ಸಾಧಿಸಿದ ಪ್ರಶ್ನೆ ಇದು. ದತ್ತ ಹಾಕಬೇಕು, ಸಾಧನೆ. ಸೊ ಇಷ್ಟಿರ್ತದೆ, ನೋಡ್ಕೊಳ್ಳಿ. ಇನ್ನೆಷ್ಟು ಹೋಗೋಣ. ಕ್ವಶನ್ ನಂಬರ್ 6 6ನೇ ಪ್ರಶ್ನೆ ಏನು ಕೊಟ್ಟಿದ್ದಾರೆ? ಚಿತ್ರದಲ್ಲಿ KLMN ಒಂದು ಸಮಾಂತರ ಚತುರ್ಭುಜ. X ಮತ್ತು Y ಬೆಲೆಗಳನ್ನು ಕಂಡುಹಿಡಿಯಿರಿ. X ಮತ್ತು Yನ ಬೆಲೆ ಕೇಳಿದರೆ ಇದು ಕೂಡ ಒಂದು ಸಾಧಾರಣ ಪ್ರಶ್ನೆ. ಚಿತ್ರ ನೋಡ್ಕೊಳ್ಳಿ. ಚಿತ್ರದಲ್ಲಿ KLMN ಒಂದು ಸಮಾಂತರ ಚತುರ್ಭುಜ. ಇಲ್ಲಿ ಏನು ಕಂಡುಹಿಡಿಬೇಕು ನಾವು? X ಮತ್ತು Y ನೋಡ್ಕೊಳ್ಳಿ. X ಮತ್ತು Y ಕಂಡುಹಿಡಿಬೇಕು. ನೋಡೋಣ ಉತ್ತರವನ್ನು. ಪ್ರಶ್ನೆಗೆ 6ಕ್ಕೆ ಉತ್ತರ. ತುಂಬಾ ಕೇಳ್ತಾರೆ ಆನ್ಸರ್ ಬೇಕು ಅಂತ. ಸೊ ಕಂಪ್ಲೀಟ್ ಆನ್ಸರ್ಸ್ ಇವೆ, ನೋಡ್ಕೊಳ್ಳಿ. ನೀವು ಬಿಡಿಸಿ ಕೂಡ ಪ್ರಾಕ್ಟೀಸ್ ಮಾಡ್ಕೊಳ್ಳಿ.
ನಾನು ಆನ್ಸರ್ ಕೊಟ್ಟಿದ್ದೆ ಅಂತ ಅಂದೇ ನೋಡ್ಕೋಬೇಡಿ. ನೀವು ಒಂದು ರಫ್ ಬುಕ್ಕಲ್ಲಿ ಬಿಡಿಸಿ ಸರಿ ಆಗಿದೆಯಲ್ಲ ನೋಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ, ಕ್ರಾಸ್ ಚೆಕ್ ಮಾಡ್ಕೊಳ್ಳಿ, ಹೆಲ್ಪ್ಫುಲ್ ಆಗ್ತದೆ ನಿಮಗೆ. ನೋಡಿ 6ನೇದು ಉತ್ತರ ಕೊಟ್ಟಿದ್ದೀನಿ ನೋಡಿ. ಸೊ x = 30 ಡಿಗ್ರಿ ಮತ್ತು y = 30 ಡಿಗ್ರಿ, ಸೇಮ್ ಎರಡು ಕೂಡ 30 ಬರ್ತವೆ. ನೆಕ್ಸ್ಟ್ ಕ್ವಶನ್ ನಂಬರ್ 7 ಚಿತ್ರದಲ್ಲಿ ಇದು ಕೂಡ ನಿಮಗೆ 2 ಪ್ರಶ್ನೆ. ಚಿತ್ರದಲ್ಲಿ O ವೃತ್ತ ಕೇಂದ್ರ B ಯು ಕೇಂದ್ರದಿಂದ 12 ಸೆಂಟಿಮೀಟರ್ ದೂರದಲ್ಲಿದೆ. ಎ ಬಿ ಜ್ಯಾದ ಉದ್ದ 10 ಸೆಂಟಿಮೀಟರ್ ಆಗಿದ್ದರೆ ಕೇಂದ್ರದಿಂದ ಜಾಗಿ ಇರುವ ದೂರವನ್ನು ಕಂಡುಹಿಡಿಯಿರಿ. ಏನು ಕಂಡುಹಿಡಬೇಕು? ಕೇಂದ್ರದಿಂದ ಜಾಗಿ ಇರುವ ದೂರ. ಇದು ಕೂಡ ಸಾಧಾರಣ ಪ್ರಶ್ನೆ, ನೋಡ್ಕೊಳ್ಳಿ. ಚಿತ್ರ ಕೊಟ್ಟಿದ್ದಾರೆ, ಏನು ಕೊಟ್ಟಿದ್ದಾರೆ? ಚಿತ್ರದಲ್ಲಿ O ವೃತ್ತ ಕೇಂದ್ರ ಆಗಿದೆ. ವೃತ್ತ ಕೇಂದ್ರ ಯಾವುದು? O. ಬಿ ಯು ಕೇಂದ್ರದಿಂದ 12 ಸೆಂಟಿಮೀಟರ್ ದೂರದಲ್ಲಿದೆ. ಬಿ ಯು ಕೇಂದ್ರದಿಂದ ಎಷ್ಟಿದೆ? 12 ಸೆಂಟಿಮೀಟರ್ ದೂರದಲ್ಲಿದೆ. ಎ ಬಿ ಜಾದ ಉದ್ದ 10 ಸೆಂಟಿಮೀಟರ್ ಆದರೆ ಎ ಬಿ ಜಾದ ಉದ್ದ ಎಷ್ಟು? 10 ಸೆಂಟಿಮೀಟರ್. ಎ ಬಿ ಜಾದ ಉದ್ದ 10 ಸೆಂಟಿಮೀಟರ್. ಇಲ್ಲಿ ಏನು ಕಂಡುಹಿಡಬೇಕು ನೀವು? ಉಳಿದೇನು? ಕೇಂದ್ರದಿಂದ ಜಾಗಿರುವ ದೂರ. ನೋಡೋಣ ಉತ್ತರನ. ಪ್ರಶ್ನೆ 7 ಉತ್ತರ ನೋಡಿ ಎಷ್ಟಾಗ್ತದೆ? √119 ಆಗ್ತದೆ. ಇದು ಸರಿಯಾದ ಉತ್ತರ. ತುಂಬಾ ಈಸಿ, ಬಿಡಿಸ್ಬೋದು ಎಲ್ಲರೂ ಕೂಡ. 2 ಕ್ವಶನ್ ಕೇಳ್ತಾರೆ, ಸಾಧಾರಣ ಪ್ರಶ್ನೆ ಆಗಿರ್ತದೆ. ನೆಕ್ಸ್ಟ್ ಹೋಗೋಣ ಕ್ವಶನ್ ನಂಬರು 8 ಯೂನಿಟ್ 4th ಮೇನು. ಈ ಕೆಳಗಿನ ಪ್ರಶ್ನೆ ಉತ್ತರಿಸಿ. ಇವು ಬಂತು ನಿಮಗೆ 3 ಅಂಕ ಪ್ರಶ್ನೆಗಳು. ಟೋಟಲಾಗಿ 2 ಇರ್ತವೆ, ಟೋಟಲ್ 6 ಮಾರ್ಕ್ಸು, ಪ್ರತಿಯೊಂದಕ್ಕೂ 3 ಅಂಕ. 8ನೇದು ಇದು ಕೂಡ ನಿಮಗೆ ಸಾಧಿಸಿ ಪ್ರಶ್ನೆ, ಕಠಿಣ ಪ್ರಶ್ನೆ, ಸ್ವಲ್ಪ ಕಠಿಣ ಇರ್ತದೆ. ಇದು ಕೂಡ ಸಾಧಿಸಿ ಪ್ರಶ್ನೆ. ದತ್ತ ತ್ರಿಭುಜ PND ಯಲ್ಲಿ PO = ON = OD. ಇಲ್ಲಿ ಕೋನ FDN = 90 ಡಿಗ್ರಿ ಎಂದು ಸಾಧಿಸಬೇಕು. ನೋಡ್ಕೊಳ್ಳಿ, ಚಿತ್ರ ಕೊಟ್ಟಿದ್ದಾರೆ. ಸೊ ಉತ್ತರ ನೋಡೋಣ. ಪ್ರಶ್ನೆಗೆ 8ಕ್ಕೆ ಉತ್ತರ. ಸೊ 8ನೇದು ಉತ್ತರ ಇದೆ, ನೋಡ್ಕೊಳ್ಳಿ. ಸಾಧನೆ ಪ್ರಶ್ನೆ. ಓಕೆ, ಇದು ಉತ್ತರ ನೋಡ್ಕೊಳ್ಳಿ. ಪ್ರಶ್ನೆಗೆ 8ಕ್ಕೆ ಉತ್ತರ ತ್ರಿಭುಜ PDN ಎಲ್ಲಿ. ಸೊ ಇಷ್ಟು ನೋಡ್ಕೊಳ್ಳಿ. ನೆಕ್ಸ್ಟು ಕ್ವಶನ್ ನಂಬರ್ 9. ಸೊ ಇದೇನು ಕೊಟ್ಟಿದ್ದಾರೆ? ವೃತ್ತದ ವೃತ್ತದ ಕೇಂದ್ರದಲ್ಲಿ ಏರ್ಪಟ್ಟ ಕೋನಗಳು ಸಮವಾಗಿದ್ದರೆ ಆ ಜಾಗಗಳು ಪರಸ್ಪರ ಸಮವಾಗಿರ್ತವೆ ಎಂದು ಸಾಧಿಸಿ. ಇದು ಕೂಡ ಸಾಧಾರಣ ಪ್ರಶ್ನೆ. 9ನೇದು ಉತ್ತರ ನೋಡಿ. ಇದು ಕೂಡ ಪ್ರಮೇಯ ಕೇಳಿದ್ದಾರೆ, ನೋಡ್ಕೊಳ್ಳಿ. ಇದು ಕೂಡ ನೀವು ಆನ್ಸರ್ ಮಾಡ್ಬೋದು. ಇದು ಕೂಡ ಸಾಧಾರಣ ಪ್ರಶ್ನೆ. ಇದಕ್ಕೆ 3 ಅಂಕ ಇರ್ತದೆ, ನೆನಪುಕೊಳ್ಳಿ. ಕೇಳ್ಬೋದು, ರಿಪೀಟ್ ಆಗ್ತದೆ, ಕ್ವಶನ್ ರಿಪೀಟ್ ಆಗ್ತದೆ. ಜಸ್ಟ್ ಒಪ್ಪಿದ್ರೆ ಮಾತ್ರ ಇಲ್ಲ, ನಿಮ್ಮ ನಾಲೆಜ್ ಕಡೆ ಬರ್ತದೆ. ನೋಡ್ಕೊಳ್ಳಿ ಚೆನ್ನಾಗಿ. 9ನೇ ಪ್ರಶ್ನೆ. ನೆಕ್ಸ್ಟ್ ಲಾಸ್ಟ್ ಕ್ವಶನು ಏನು? 5th ಮೇನು, 5ನೇ ಮೇನು. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಒಂದು ಪ್ರಶ್ನೆ ಇರ್ತದೆ, ಒಂದು 4 ಅಂಕಕ್ಕೆ ಒಂದು ಪ್ರಶ್ನೆ ಇರ್ತದೆ, ಫಿಕ್ಸ್ ಇದ್ದೇ ಇರ್ತದೆ. ಓಕೆ, ಕೇಳ್ಬೋದು ನಿಮಗೆ ಆಲ್ಮೋಸ್ಟು. ಇದು ಕೂಡ ಪ್ರಮೇಯ ಕೇಳ್ಬೋದು ಅಥವಾ ಸಾಧಿಸಿ ಪ್ರಶ್ನೆ ಕೇಳ್ಬೋದು. ಅರ್ಥ ಆಯ್ತಾ? ಹೇಳೋಕ್ಕಾಗಲ್ಲ, ನಿಮ್ಮ ಸ್ಕೂಲಲ್ಲಿ ಕೇಳ್ಕೊಳ್ಳಿ. ನಿಮಗೆ 4 ಮಾರ್ಕ್ಸಿಗೆ ಯಾವ ಕ್ವಶನ್ಗೆ ಹಾಕ್ತಾರಂತ, ಇಲ್ಲ ಲೆಕ್ಕ ಹಾಕ್ತಾರಾ, ಇಲ್ಲ ಪ್ರಮೇಯಗಳನ್ನ ಹಾಕ್ತಾರಾ, ಅಥವಾ ಸಾಧಿಸಿ ಪ್ರಶ್ನೆಗಳನ್ನ ಹಾಕ್ತಾರಂತ. ಓಕೆ ನೋಡಿ. 10ನೇ ಪ್ರಶ್ನೆ. ಸಮಾಂತರ ಚತುರ್ಭುಜ ಕ್ರಮಾನುಗತ ಕೋನಗಳ ಕೋನಾರ್ಧಕಗಳು ಲಂಬವಾಗಿ ಛೇದಿಸುತ್ತವೆ ಎಂದು ಸಾಧಿಸಿ. ಸಮಾಂತರ ಚತುರ್ಭುಜದ ಕ್ರಮಾನುಗತ ಕೋನಗಳ ಕೋನಾರ್ಧಕಗಳು ಲಂಬವಾಗಿ ಛೇದಿಸುತ್ತವೆ ಎಂದು ಸಾಧಿಸಿ. ಸ್ವಲ್ಪ ಕಠಿಣ ಪ್ರಶ್ನೆ, ಯಾಕಂದರೆ ಸಾಧಿಸೋ ಪ್ರಶ್ನೆ ಕಠಿಣ ಇರ್ತದೆ. ಸೊ ನೀವು ಓದ್ಕೊಂಡು ಹೋದರೆ ತುಂಬಾ ಈಸಿ. ಸೊ 10ನೇದು ಉತ್ತರ ನೋಡೋಣ. ಓಕೆ, 10ನೇದು ಉತ್ತರ ಇದೆ, ನೋಡ್ಕೊಳ್ಳಿ. ಓಕೆ, ಸೊ ಎಷ್ಟು ಪ್ರಶ್ನೆ ಪತ್ರಿಕೆ. ಓಕೆ, ಈಗಾಗಲೇ ಚಾನಲ್ ನಿಮಗೆ 9th ಮೇಲೆ FA3ಗೆ ಕನ್ನಡ, ಇಂಗ್ಲೀಷು, ಗಣಿತ, ಸಮಾಜ ವಿಜ್ಞಾನ ಎಲ್ಲ ಕೂಡ ಹಾಕಿದ್ವಿ, ಪ್ರತಿಯೊಂದು ಹಾಕಿದ್ವಿ. ಇನ್ನೂ ಕೂಡ ನೋಡ್ಕೊಂಡಿಲ್ಲ, ತಪ್ಪದೆ ಟ್ರೂಸಿಕ್ ಆಫೀಸರ್ ಚಾನಲ್ ಯೂಸ್ ಮಾಡಿಟ್ಟು ನೋಡ್ಕೊಳ್ಳಿ. ಸೊ ಎಲ್ಲ ಕಡೆ FA3 ಎಕ್ಸಾಮ್ ಎಲ್ಲ ಕಡೆ ಜೊತೆ ಕಮೆಂಟ್ ಕೂಡ ಮಾಡಿ. ನಿಮಗೆಲ್ಲ ವಿಷಯಗಳು ಬೇಕು ಕಮೆಂಟ್ ಮಾಡಿ, ಮತ್ತು ಫ್ರೆಂಡ್ಸ್ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.